ಜಪಾನಲ್ಲಿ ಯಾವ ಧರ್ಮವನ್ನ ಹೆಚ್ಚಾಗಿ ಪಾಲಿಸ್ತಾರೆ ಅಂದ್ರೆ ಶಿಂತೋ ಧರ್ಮ. ಇಲ್ಲಿನ 70% ಅಷ್ಟು ಜನ ಶಿಂತೋ ಧರ್ಮವನ್ನ ಪಾಲಿಸ್ತಾರೆ. 60% ಅಷ್ಟು ಜನ ಬುದ್ಧಿಸಮ್ ಅನ್ನ ಪಾಲಿಸ್ತಾರೆ. 60% ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೆಲವರು ಶಿಂತೋ ಹಾಗೆ ಬುದ್ಧಿಸಮ್ ಎರಡು ಧರ್ಮಗಳನ್ನು ಕೂಡ ಪಾಲಿಸ್ತಾರೆ. ಹಾಗಾಗಿ ಶಿಂತೋ ಧರ್ಮ ಹುಟ್ಟಿದ್ದು ಜಪಾನ್ನಲ್ಲಿ. ಜಪಾನಿಯರು ಸ್ವಚ್ಛತೆಯನ್ನ ಅಳವಡಿಸಿಕೊಂಡಿರೋದಕ್ಕೆ ಇವರು ಪಾಲಿಸುವ ಧರ್ಮ ಕೂಡ ಕಾರಣವಾಗಿದೆ. ಯಾಕಂದ್ರೆ ಇವರ ಧರ್ಮದಲ್ಲಿ ಕೊಳಕನ್ನ ದುಷ್ಟಶಕ್ತಿಗಳಿಗೆ ಹಾಗೆ ಸ್ವಚ್ಛತೆಯನ್ನ ದೇವರಿಗೆ ಹೋಲಿಸ್ತಾರೆ. ಮತ್ತು ಶಿಂತೋ ಧರ್ಮದಲ್ಲಿ ಪ್ರಕೃತಿಯನ್ನ ದೇವರಾಗಿ ಪೂಜಿಸ್ತಾರೆ. ಹಾಗಾಗಿ ಇವರ ದೇವಸ್ಥಾನಗಳಲ್ಲಿ ಯಾವುದೇ ವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡುವುದಿಲ್ಲ. ಶಿಂತೋ ಧರ್ಮದ ಮುಖ್ಯ ದೇವರು ಸೂರ್ಯ. ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಸೂರ್ಯನನ್ನ ಗಂಡು ದೇವರು ಅಂತ ನಂಬಿದ್ದೇವೆ. ಆದರೆ ಶಿಂತೋ ಧರ್ಮದಲ್ಲಿ ಸೂರ್ಯನನ್ನ ದೇವತೆ ಎಂದು ಇವರು ನಂಬ್ತಾರೆ. ಮತ್ತಷ್ಟು ಜಪಾನ್ ಸುದ್ದಿಗಾಗಿ ನನ್ನ ಚಾನೆಲ್ ಅನ್ನ ಫಾಲೋ ಮಾಡಿ ಅಂತ ಕೇಳ್ಕೊತಾ